ಹಾಯ್ ಸ್ನೇಹಿತರೆ, ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತ ನೋಡ್ರಿ. ನಾವೆಲ್ಲ ಆರಾಮದೇವಿ, ನೀವೆಲ್ಲ ಆರಾಮದಿರಿ ಅಂಥೇಳಿ ಬಯಸುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತು ಸ್ಪೆಷಲ್ ವಿಡಿಯೋದಲ್ಲಿ ಅಂತಂದರೆ, ಅಲಸಂದಿ ಹಿಂಡಿ ಮತ್ತು ತೆಳುವಾದ ಜುಣಕ ನೋಡ್ರಿ. ಇದು ಸ್ಪೆಷಲ್ ಉತ್ತರ ಕರ್ನಾಟಕ ಕಡೆ. ಇವೆರಡೂ ಇದ್ರೆ ರೊಟ್ಟಿ 2 ತಿನ್ನೋರು ರೊಟ್ಟಿ 10 ರೊಟ್ಟಿ ತಿನ್ನುತ್ತಾರೆ ನೋಡ್ರಿ. ನೋಡಿ ಸ್ನೇಹಿತರೆ, ಅದು ವಿಡಿಯೋ ಸರಿಯಾಗಿ ಬಂದಿಲ್ಲ. ಅಲಸಂದಿ ಕಾಳಿನ ಹಿಂಡಿಗೆ ಅಲಸಂದಿ ಕಾಳು, 4 ಹಸಿರು ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕಿದರೆ, ಒಂಚೂರು ಮಿಕ್ಸಿ ಜಾರಿಗೆ ಹಾಕಿದರೆ ರೆಡಿ ಆಗುತ್ತದೆ ನೋಡಿ ಸ್ನೇಹಿತರೆ, ಅಲಸಂದಿ ಕಾಳಿನ ಹಿಂಡಿ. ಆಮೇಲೆ ಮತ್ತು ತೆಳುವಾದ ಜುಣಕಕ್ಕೆ ಏನೆಲ್ಲ ಬೇಕಂಥೇಳಿ ಇಲ್ಲಿ ಹಾಕೊಳ್ಳಾತ ನೋಡ್ರಿ. 2 ಉಳ್ಳಾಗಡ್ಡಿ, 1 ಟೊಮೊಟೊ, ಸಾಸಿವೆ, ಜೀರಿಗೆ ಅವೆಲ್ಲ ಹಾಕ್ಕೊಂಡು ಸರಿಯಾಗಿ ಅದು ಉಳ್ಳಾಗಡ್ಡಿ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಆವಾಗಲೇ ಮೆಣಸಿನ್ಕಾಯಿ ಹುರಿದಿಟ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ಇರುವಂಥ ವಾಸನೆ ಎಲ್ಲ ಹೋಗುತ್ತದೆ ನೋಡಿ. ನಮಗೆ ಎಷ್ಟರ ಪ್ರಮಾಣ ಬೇಕೋ ಅಷ್ಟೇ ಮಾಡಿಕೊಂಡ್ರೆ ಮಸ್ತಾಗಿ ಬರ್ತದೆ ನೋಡ್ರಿ ಸ್ನೇಹಿತರೆ. ಜುಣಕಾಯಿದು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಮಸಾಲೆ ಹಾಕಿಬಿಟ್ರೆ ಇದು ಮುಗೀತು ನೋಡ್ರಿ. ಇದು ಸ್ವಲ್ಪ ಕುದಿಬೇಕ್ರಿ. ಇದು ಒಂದು 5 ನಿಮಿಷ ನೋಡಿ ಸ್ನೇಹಿತರೆ. ಅದು 5 ನಿಮಿಷ ಕುದಿಯೋ ತನಕ ನಾನು ಒಂದೆರಡು ಮಾತು ಹೇಳ್ತೇನೆ ನಿಮಗೆ. ಬಡವರ ಮಕ್ಕಳನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲ್ಲಿ ಅಂತ ಹೆಸರು ಕಾಳು ಹಾಕಿಸ್ಕೊಂಡು ಬಂದಿರ್ತೀವಿ ರೀ. ಹೆಸರು ಕಾಳು ಹಿಟ್ಟು ತೆಗೆದುಕೊಂಡು ಅದನ್ನು ಕೈಯಲ್ಲೇ ಸರಿಯಾಗಿ ಗಂಟುಗಳು ಆಗದ ರೀತಿಯಲ್ಲಿ ಚೆನ್ನಾಗಿ ಕಲಿಸಿಕೊಂಡು ಹೋಗ್ಬೇಕ್ರಿ ಇದು. ಆಮೇಲೆ ಅದನ್ನು ಹಾಕಿ 5 ನಿಮಿಷ ಚೆನ್ನಾಗಿ ಕುದಿಬೇಕಾಗತ್ತೆ ನೋಡ್ರಿ. ಅದು ಇಲ್ಲಿ ಅಲಸಂದಿ ಕಾಳಿನ ಹಿಂಡಿನೂ ರೆಡಿ ಆತ್ರಿ, ಜುಣಕಾನು ರೆಡಿ ಆತ. ಬರೀ ಪಟ ಅಂಥೇಳಿ ರೊಟ್ಟಿನೂ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಸ್ನೇಹಿತರೆ. ನಮ್ಮ ಊಟ ರೆಡಿ ಆಯಿತು. ಈಗ ಊಟ ಮಾಡುವುದು ಅಷ್ಟೇ ಬಾಕಿ ಇದೆ. ಬನ್ನಿ ನೀವು ಊಟ ಮಾಡೋದಕ್ಕೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಿಮಗೆ ಕೇಳಿಕೊಳ್ಳುತ್ತೇನೆ ನೋಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.